ವೈಕುಂಠ ಏಕಾದಶಿ ಬಂದೇ ಬಿಡ್ತು. 30ನೇ ತಾರೀಕಿಗೆ ಇದೇ ತಿಂಗಳು ಡಿಸೆಂಬರಿಗೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಹೆಂಗೆ ಮಾಡ್ಕೋಬೇಕು ಅಂತ ಅನ್ನೋದನ್ನ ಈ ವಿಡಿಯೋದೊಳಗೆ ನಾನು ತಿಳಿಸ್ಲಿಕ್ಕೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದೊಳಗ ವೈಕುಂಠ ಏಕಾದಶಿಯ ದರ್ಶನ ಮಾಡ್ಕೋಬೇಕು ಅಂತ ಅನ್ನೋದು ಪ್ರತಿಯೊಬ್ಬರ ಆಶೆ ಆಗಿರ್ತದೆ. ಸೊ ಅಂತಹ ಅದ್ಭುತವಾಗಿರ್ತಕ್ಕಂತಹ ದರ್ಶನ ಯಾಕೆ ಅಂತಂದ್ರೆ ಅವತ್ತಿನ ದಿವಸ ವೈಕುಂಠದ ಬಾಗಿಲನ್ನ ವಿಶೇಷವಾಗಿ ಭಕ್ತರಿಗೋಸ್ಕರವಾಗಿ ತೆಗೆದಿಡ್ತಾರೆ. ಸೊ ಈ ಬಾಗಿಲದಿಂದ ಹೋಗಿ ತಿಮ್ಮಪ್ಪನ ದರ್ಶನವನ್ನು ಮಾಡ್ಕೊಳ್ಬೇಕು ಅಂತ ಅನ್ನೋದು ಪ್ರತಿಯೊಬ್ಬರ ಮನದಾಳದ ಕನಸಾಗಿರ್ತದೆ. ಅಂತಹ ಒಂದು ವೈಕುಂಠ ಏಕಾದಶಿ ಬರುವ 30ನೇ ತಾರೀಕು, ಡಿಸೆಂಬರ್ 30ನೇ ತಾರೀಕಿಗೆ ಬರ್ತಾ ಇದೆ. ಹಾಗಿದ್ರೆ 30ನೇ ತಾರೀಕಿಗೆ ನಾವು ಏನ್ ತಯಾರಿ ಮಾಡಿಕೊಂಡು ತಿರುಪತಿಗೆ ಹೋದ್ವಿ ಅಂತಂತಂದ್ರೆ ನಮಗ ಆ ತಿರುಪತಿ ತಿಮ್ಮಪ್ಪನ ದರ್ಶನ ಆಗ್ತದ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಮೊಟ್ಟ ಮೊದಲನೇದಾಗಿ ನಿಮಗೆ ಸರಳ ವಿಧಾನವನ್ನ ನಾನು ಹೇಳ್ತೇನೆ. ದರ್ಶನದ ಧರ್ಮ ದರ್ಶನವನ್ನ ಮಾಡ್ಕೊಳ್ಬೇಕು ಅಂತನೋರು 28ನೇ ತಾರೀಕಿಗೆನೆ ಆ ಕ್ಯೂ ಒಳಗ ನಿಂತ್ಕೊಂಡ್ಬಿಡ್ರಿ. ನಿಮಗ 2 ಜೋಡಿ ವಸ್ತ್ರ ಮತ್ತ ನಿಮಗ ಬೇಕಾಗುವಂತಹ ಸಾಮಗ್ರಿಗಳನ್ನ ತೆಗೆದಿಟ್ಕೊಂಡ್ಬಿಡ್ರಿ. ಸೊ ಈ ರೀತಿಯಾಗಿ ನೀವು ವಸ್ತ್ರ ಸಾಮಗ್ರಿಗಳನ್ನು ತೆಗೆದಿಟ್ಕೊಂಡ್ರಿ ಅಂತಂದ್ರೆ ಬೆಳಗ್ಗೆ ಊಟದಿಂದ ಹಿಡ್ಕೊಂಡು ಎಲ್ಲಾ ವ್ಯವಸ್ಥಾನೂ ಅಲ್ಲೇ ಇರ್ತದೆ. ಸೊ 28ನೇ ತಾರೀಕು ನೀವು ಧರ್ಮ ದರ್ಶನದ ಲೈನ್ದೊಳಗೆ ಹೋದ್ರಿ ಅಂತಂತಂದ್ರೆ ನೀವು ಕರೆಕ್ಟಾಗಿ 30ನೇ ತಾರೀಕಿಗೆ ನಿಮಗೆ ದರ್ಶನ ಆಗ್ತದೆ. ಯಾಕಂತಂದ್ರೆ ಅವತ್ತ ಮಂದಿ ಗದ್ದಲ ಬಹಳ, ಹಿಂಗಾಗಿ ಆ ಧರ್ಮ ದರ್ಶನದ ಕ್ಯೂಗೆ ಹೋಗೋರು 28ನೇ ತಾರೀಕು ರಾತ್ರಿ ಹೆಚ್ಚು ಕಡಿಮೆ ನೀವು ಲೈನಿಗೆ ಹೋಗಿ ನೀವು ಮಲ್ಕೊಂಡ್ರಿ, ಊಟ ಗೀಟ ಮಾಡಿ ಹೋಗಿ ಮಲ್ಕೊಂಡ್ರಿ ಅಂತಂತಂದ್ರೆ 29ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮತ್ತು ತದನಂತರದೊಳಗೆ ಆಗ್ತಕ್ಕಂತಹ ಎಲ್ಲ ದರ್ಶನಾದಿ ವ್ಯವಸ್ಥೆಗಳು ಇದೆಲ್ಲವೂ ಕೂಡ ನಿಮಗೆ ಅವತ್ತಿನ ದಿವಸ ಆಗ್ತದೆ. ನೆಕ್ಸ್ಟ್ ಬರುವಂಥದ್ದು ಏನಪ್ಪಾ ಅಂತಂತಂದ್ರೆ 300 ರೂಪಾಯಿದ್ದು ದಿವ್ಯ ದರ್ಶನದ ಟೋಕನ್ಗಳನ್ನು. ಸೊ ಈ ಟೋಕನ್ಗಳು ಅವೈಲಬಲ್ ಇರ್ತಾವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇದಕ್ಕೆ ನೀವು ಒಂದು ಪ್ರಯತ್ನ ಮಾಡ್ಬೋದು. ಆ ಪ್ರಯತ್ನ ಏನು ಅಂತಂತಂದ್ರೆ ಯಾವುದೇ ಲೋಕಲ್ MP ಅಥವಾ MLAಗಳ ಒಂದು ರೆಕಮೆಂಡೇಶನ್ ಅನ್ನ ನೀವು ತೆಗೆದುಕೊಂಡು ಹೋದ್ರಿ ಅಂತಂದ್ರೆ ಅವಶ್ಯವಾಗಿ ನಿಮಗೆ ದರ್ಶನ ಆಗುವಂತಹ ಚಾನ್ಸಸ್ ಇರ್ತದೆ. ಇನ್ನ ಮತ್ತೊಂದು ವಿಧಾನ ಏನು ಅಂತಂತಂದ್ರೆ ಶ್ರೀವಾರಿ ಮೆಟ್ಟಲು. ಸೊ ಈ ಮೆಟ್ಟಲನ್ನು ನೀವು ಹತ್ಕೊಂಡು ಹೋಗ್ಬೇಕು. ಸೊ ಮೆಟ್ಟಲನ್ನ ಹತ್ಕೊಂಡು ಹೋದಾಗ ನಿಮಗೊಂದು ಟಿಕೆಟ್ ಇಶ್ಯೂ ಮಾಡ್ತಾರ. ಸೊ ಆ ಟಿಕೆಟ್ ಮುಖಾಂತರವಾಗಿಯೂ ಕೂಡ ನೀವು ವೈಕುಂಠ ಏಕಾದಶಿಯ ದರ್ಶನವನ್ನ ಮಾಡಿಕೊಳ್ಬಹುದು. ಕೆಲವೊಮ್ಮೆ ಏನಾಗ್ತದೆ ಅಂತಂತಂದ್ರೆ ರಶ್ ಬಹಳ ಆಯ್ತು ಅಂತಂತಂದ್ರೆ ಹತ್ತಿ ಹೋದಾಗ ಏನ್ ಟಿಕೆಟ್ ಕೊಡ್ತಾರ ಆ ಟಿಕೆಟ್ ಏನ್ ಕ್ಯಾನ್ಸಲ್ ಮಾಡುವಂತಹ ಒಂದು ಚಾನ್ಸಸ್ ಕೂಡ ಇರ್ತದೆ. ಇನ್ನು ನೆಕ್ಸ್ಟ್ ಆಪ್ಷನ್ ಏನಪ್ಪಾ ಅಂತಂತಂದ್ರೆ ಕೆಳಗಡೆಗೆನೆ ಪದ್ಮಾವತಿ ಬಸ್ ಸ್ಟ್ಯಾಂಡ್ ಅಂತ ಇದೆ. ಸೊ ಆ ಅಲಿಪಿರಿ ಅಂತ ಏನ್ ನಾವು ಹೇಳ್ತೀವಿ ಚೆಕ್ ಪೋಸ್ಟ್, ಮೇನ್ ಚೆಕ್ ಪೋಸ್ಟ್ ಏನಿದೆ ಆ ಅಲಿಪಿರಿಗಿಂತ ಮೊದಲೇಕನೆ ಒಂದು ಚೆಕ್ ಪೋಸ್ಟ್ ಬರ್ತದೆ. ಸೊ ಆ ಚೆಕ್ ಪೋಸ್ಟ್ ಅಲ್ಲಿ ನಿಮಗೆ ಒಂದು ಪದ್ಮಾವತಿ ಬಸ್ ಸ್ಟ್ಯಾಂಡ್ ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರ, ಅಲ್ಲಿಯೂ ಕೂಡ ಟೋಕನ್ಸ್ ಅನ್ನ ವಿಶೇಷವಾಗಿ ಇಶ್ಯೂ ಮಾಡ್ತಾರೆ. ಸೊ ಅವತ್ತಿನ ಅವೈಲೇಬಿಲಿಟಿಯನ್ನ ಅವತ್ತೇ ನೀವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಇನ್ನ ಬಹಳ ವಿಶೇಷವಾಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಇಲ್ರಿ ನಾವು ವಯಸ್ಸಾಗಿದ್ದವ್ರು ಇದ್ದೇವೆ, ಸೊ ಒಂದ್ಸತಾದ್ರೂ ನಾವು ದರ್ಶನ ಮಾಡ್ಕೊಳ್ಬೇಕು ಅಂತ ನಮಗೆ ಆಶಾ ಅದ ಅಂತಂತಂದ್ರೆ ನೀವು 10,000 ರೂಪಾಯಿಗಳ ಒಂದು ಡೊನೇಷನ್ ಅನ್ನ ಮಾಡಿದ್ರಿ ಅಂತಂದ್ರೆ ಒಬ್ಬರಿಗೆ ಡೈರೆಕ್ಟ್ ಆಗಿ ದರ್ಶನ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕೆ ಈ ರೀತಿಯಾಗೆಲ್ಲ ದರ್ಶನದ ವ್ಯವಸ್ಥೆಗಳು ಬರುವ 30ನೇ ತಾರೀಕಿಗೆ ಇದೆ. ಅದು ಬಿಟ್ಟು ಬಹಳ ವಿಶೇಷವಾಗಿ ನೀವು PRO ಆಫೀಸ್ ಒಳಗೆ ಭೇಟಿ ಆದ್ರಿ ಅಂತಂದ್ರೆ ಇನ್ನೂ ಹಲವಾರು ಮಾಹಿತಿಗಳು ಕೂಡ ನಿಮ್ಗೆ ಸಿಗ್ತದೆ. ಇನ್ನೊಂದು ಬಹಳ ವಿಶೇಷ ಏನು ಅಂತಂತಂದ್ರೆ ತಿರುಪತಿಯ ಪ್ರವೇಶ ದ್ವಾರ ಏನಿದೆ ಅಂದ್ರೆ ಮೆಟ್ಲ ಹತ್ಕೊಂಡು ಬಂದು ಅಥವಾ ಬಸ್ಸಲ್ಲೇ ಬಂದು ಬರ್ತಿರ್ಬೇಕಾದ್ರೆ ಪ್ರವೇಶ ದ್ವಾರ ಬಂದ್ಗಳೇನ ಅಲ್ಲೇ ಬಾಜುಕನ ಒಂದು PRO ಆಫೀಸ್ ಅದು. ಸೊ ಆ PRO ಆಫೀಸ್ ಒಳಗ 28, 29, 30 ಸೊ ಈ ದಿನಗಳಲ್ಲಿ ಯಾವ ರೀತಿಯಾಗಿ ದರ್ಶನದ ವ್ಯವಸ್ಥೆ ಇರ್ತದೆ, ಅದಕ್ಕೆ ಏನೇನು ಟೋಕನ್ಸ್ ಕೊಡ್ತೇವೆ ಅಂತ ಅನ್ನೋದನ್ನ ಅಲ್ಲಿ ಲಿಸ್ಟ್ ಹಾಕಿರ್ತಾರೆ. ಸೊ ಆ ಪ್ರಕಾರವಾಗಿ ಡೈರೆಕ್ಟ್ ಆಗಿ ಯಾರ್ಯಾರು ದರ್ಶನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರಿ ಇದು ಈಸಿಯೆಸ್ಟ್ ವೇ. ಸೊ ನೀವು ಅವಶ್ಯವಾಗಿ ಡೈರೆಕ್ಟ್ ಆಗಿ ಅಲ್ಲೇ ಹೋಗಿ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯ ದರ್ಶನಕ್ಕೆ ಅಂತ ಹೇಳಿ ನಿಮಗೆ ಟಿಕೆಟ್ಸ್ ಕೌಂಟರ್ಗಳಲ್ಲಿ ಇಶ್ಯೂ ಮಾಡ್ತಾರೆ. ಸೊ ಅದನ್ನು ತೆಗೆದುಕೊಂಡು ನೀವು ಅವಶ್ಯವಾಗಿ ನೀವು ದರ್ಶನ ಮಾಡ್ಕೊಳ್ಬಹುದು. ಸೊ ಇಳ್ಕೊಳ್ಳೋ ವ್ಯವಸ್ಥೆ ಬಂತು ಅಂತಂದ್ರೆ ಬಹಳಷ್ಟು ಮಠಮಾನ್ಯಗಳಿವೆ. ಸೊ ನಿಮಗ ಅಲ್ಲಿ ಏನೂ ಅನಾನುಕೂಲತೆಗಳಾಗೋದಿಲ್ಲ. ಅಷ್ಟು ಮೀರಿ ನಿಮಗೆ ಅನಾನುಕೂಲತೆ ಅನಿಸ್ತಿತ್ತು, ಸೊ ಪ್ರತ್ಯೇಕ ವ್ಯವಸ್ಥೆಗಳು ಬೇಕು ಅಂತ ಅನಿಸ್ತು ಅಂತಂದ್ರೆ ನೀವು ಕೆಳಗಡೆಗೆನೆ ರೂಮ್ ಮಾಡೋದು ಬಹಳ ಬೆಸ್ಟು. ಯಾಕಂದ್ರೆ ಮೇಲ್ಗಡೆಗೆ ಬಹಳ ಗದ್ದಲ ಇರ್ತದೆ. ಸೊ ಈ ರೀತಿಯಾಗಿ ತಿರುಪತಿ ತಿಮ್ಮಪ್ಪನ ದರ್ಶನದ ವ್ಯವಸ್ಥೆ ಬರುವ 30ನೇ ತಾರೀಕಿಗಿದೆ. ಇನ್ನ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನಾನು ಕೊಡ್ತಾ ಇರ್ತೀನಿ. ಸಮೀರ್ ಆಚಾರ್ಯ ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬ್ ಚಾನೆಲ್ ಅನ್ನ ತಾವೆಲ್ಲರೂ ಕೂಡ ನೋಡ್ತಾ ಇರಿ. ನಮಸ್ಕಾರ, ವಂದನೆಗಳು.